ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂತಂದರೆ ನಿನ್ನೆದೇ ಕಂಟಿನ್ಯೂಡ್ ವಿಡಿಯೋ ಇದು. ನಿನ್ನೆ ನಮ್ಮ ಅವ್ವ ಮನೆಗೆ ಬಂದೆ. ಸೊ ಬಂದಾದಮೇಲೆ ಯೂಶ್ವಲಿ ಅಮ್ಮ ಏನಾದರೂ ಕೊಟ್ಟು ಕಳಿಸೇ ಇರ್ತಾರೆ. ಸೊ ನಮ್ಮ ಅಜ್ಜಿ ಹುಡುಕ್ತಾ ಇದ್ರು ಏನು ಕೊಟ್ಟಿದ್ದಾಳೆ ಅಂತೇಳಿ ಅಂತ. ಅಮ್ಮ ಬಾಳೆಹಣ್ಣಿನ ಕಜ್ಜಾಯ ಮಾಡಿಕೊಟ್ಟಿದ್ರು. ಸೊ ಅದನ್ನು ಆ್ಯಕ್ಚುಲಿ ನಮ್ಮ ಅವ್ವನೂ ಅದನ್ನೇ ಮಾಡೋಕ್ಕೆ ಇಟ್ಕೊಂಡಿದ್ಲು. ಸೊ ನಾವು ಅದನ್ನೇ ತೊಗೊಂಡೋಗಿದ್ವಿ, ಅದನ್ನೇ ತಿಂತಾಯಿದ್ಲು. ಏನಂದರೆ ನಿನ್ನೆ ಅವ್ವ ಮನೆಗೆ ಹೋಗಿದ ತಕ್ಷಣ ನಾನು ಹೋಗಿದ್ದೆ ಮಧ್ಯಾಹ್ನ ಊಟಕ್ಕಲ್ವ. ಸೊ ಊಟಕ್ಕೆ ಅವರು ಫುಲ್ ನಾನ್ ವೆಜ್ ಮಾಡಿದರು. ನಾನ್ ವೆಜ್ ಅಂತಂದರೆ ಮಟನ್ ಇತ್ತು, ಆಮೇಲೆ ಫಿಶ್ ಇತ್ತು. ಸೊ ನಾನು ಬರ್ತೀನಿ ಅಂತ ಹೇಳಿ ಫಿಶ್ ಮಾಡಿದರು. ಅದಾದಮೇಲೆ ಏನಂತಂದರೆ, ಸೊ ಇಷ್ಟೆಲ್ಲ ಇದ್ರೂ ಅವ್ರಿಗೆ ಸಮಾಧಾನ ಇಲ್ಲ. ಅವಳಿಗೇನಾದರೂ ಮತ್ತೆ ಸ್ಪೆಷಲ್ಲಾಗಿ ಮಾಡಬೇಕು. ನಾನು ಬೈದೆ, ಏನು ಬೇಡ ನಾನು ಇರೋದನ್ನೇ ತಿಂತೀನಿ ಅಂತ ಹೇಳಿ. ಇರೋದಂದರೆ ಏನು, ಎಲ್ಲನೂ ಚೆನ್ನಾಗೇ ಇತ್ತು. ಮಟನ್ ಮತ್ತು ಫಿಶ್ ಮತ್ತು ರೈಸ್ ಇತ್ತು. ಸೊ ಊಟ ಮಾಡಿದ ತಕ್ಷಣ ಏನಾಯಿತು, ನಾನು ಹೋಗಿದ್ದು ಸಾಟರ್ಡೆ ಅಲ್ವಾ. ಸಾಟರ್ಡೆ ಯೂಶ್ವಲಿ ತಾಳಗುಪ್ಪ ಸಂತೆ ಇರುತ್ತೆ. ಸೊ ಹಾಗಾಗಿ ಸಂತೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಏನಂದರೆ ಅವ್ರೀಗ ಹೊಸ ಫ್ರಿಜ್ ತೊಗೊಂಡಿದ್ದಾರೆ. ಸೊ ಇದು ನೋಡಿ, ನಮ್ಮ ಅವ್ವ ಮನೆದು ದಪ್ಪ ತುಪ್ಪ. ಸಾಟರ್ಡೆ ಯೂಶ್ವಲಿ ಅವರು ಅಂದರೆ ಮಜ್ಜಿಗೆ ಕಡಿಯಲ್ಲ. ಸೊ ಹಾಗಾಗಿ ಅದನ್ನು ಎತ್ತಿಟ್ಟಿದ್ರು. ನಾನೊಂದು ಬೌಲ್ಗೆ ಹಾಕ್ಕೊಂಡೆ ತಿನ್ನೋಣ ಅಂತ ಹೇಳಿ ಅಂತ. ನನಗೆ ಗಟ್ಟಿ ಮೊಸರು ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಸೊ ನಾನು ಉಪ್ಪೆಲ್ಲ ಸೇರಿಸ್ಕೊಳ್ಳಲ್ಲ, ಹಾಗೆ ಅದನ್ನು ಗೈಸ್, ಇದು ಯಾವುದೇ ನಂದಿನಿ ಮೊಸರಲ್ಲ, ನಮ್ಮವ್ವ ಮನೆ ಎಮ್ಮೆಯ ಪ್ಯೂರ್ ಮೊಸರು. ಸೊ ಊಟ ಆಯಿತು. ಊಟಕ್ಕೆ ಮಟನ್, ಮೀನು ಎಲ್ಲ ಇತ್ತು, ತಿನ್ಕೊಂಡೆ. ಇವಾಗ ಮೊಸರು ಕುಡ್ಕೊಂಡು ನೋಡಿ ಗೈಸ್, ನಮ್ಮ ಅವ್ವಂಗೆ ಅವಳೇ ಕೆಲಸ ಮಾಡಬೇಕು, ಬೇರೆ ಯಾರು ಮಾಡಿದ್ರು ಇಷ್ಟ ಆಗೋದಿಲ್ಲ. ಅದೇ ಮಾಡು ನಿನಗೆ ಕೆಲಸ ಮಾಡೋದಂದರೆ ಭಾಳ ಇಷ್ಟ, ಮಾಡು. ನೋಡಿ ಹೆಂಗೆ ನೀಟಾಗಿ ಮುಚ್ಚಿ ಹೆಂಗೆ ಇಡ್ತಾ ಇದ್ದಾಳೆ. ಅದು ಭಾರ ಇದೆ, ಈಗ ಅದನ್ನು ಅವಳೇ ತಗೊಂಡೋಗ್ತಾಳೆ. ಸಮಾಧಾನ ಆಯ್ತಾ? ಸಮಾಧಾನ ಆತಾ? ಅಲ್ಲ, ಅದ್ರಾಗ ಇಟ್ಟು ಅದ್ರಾಗ ಉಚ್ಚಿ ಇಲ್ಲಿ ಬಿದ್ದೋಗಿದ್ದೇವೆ, ಅದಕ್ಕೆ ತೆಗ್ದೆ ಹಂಗೆ ಕಣ್ಣು ಕಾಣ್ತಾವೆ. ಎವ್ರಿ ಡೇ ಸಂಜೆ ನಮ್ಮ ಚಿಕ್ಕಮ್ಮ ಅದು ಹುಲ್ಲು ತರಕ್ಕೆ ಹೋಗ್ತಾರೆ, ಅಂದರೆ ಹಸುಗಳಿಗೆ ಹಾಕೋಕ್ಕೆ. ಸೊ ಇವತ್ತು ಹಾಗೆ ಹೊರಟ್ವಿ. ಬಟ್ ಏನಾಯಿತು ಅಂದರೆ ಸಿಕ್ಕಾಪಟ್ಟೆ ಗುಡುಗು ಸ್ಟಾರ್ಟ್ ಆಯಿತು. ಗುಡುಗು ಮಿಂಚು ಎಲ್ಲ ಬರೋ ಸ್ಟಾರ್ಟ್ ಆಯಿತು. ಇವರೆಲ್ಲ ಏನು ಗೊತ್ತಾ, ಗುಡುಗು ಮಿಂಚಿಗೆ ಸಿಕ್ಕಾಪಟ್ಟೆ ಹೆದರ್ತಾರೆ. ಮನೆಯಿಂದ ಆಚೆನೇ ಕಾಲಿಡಲ್ಲ, ಅಂದರೆ ಡೋರ್ನ ದಾಟಿನೇ ಹೊರಗೆ ಬರಲ್ಲ. ಸೊ ನಾನು ಹೊರಗೆ ಬಂದು ನೋಡಿದ್ರೆ ಮಳೆ ಕೂಡ ಬರ್ತಾ ಇತ್ತು, ಅಂದರೆ ಎಲ್ಲ ಕಡೆ ನೆನೀತಾ ಇತ್ತು. ನಾನು ನೋಡ್ದಂಗೆ ಇದು ಅಂದರೆ ಇವತ್ತು ತುಂಬ ಶೆಕೆ ಇತ್ತಲ್ಲ, ಮೇ ಬಿ ಅದೇ ರೀಸನ್ಗೆ ಅನಿಸುತ್ತೆ. ಮಳೆ ಕೂಡ ತುಂಬ ಏನು ಚೆನ್ನಾಗಿ ಬಂದಿಲ್ಲ. ಓಕೆ, ಒಂದು ನಾರ್ಮಲ್ ಆಗಿ ಮಳೆ ಬಂತು, ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಇವಾಗ ಹೋದರೆ ನಾವು ಸಿಕ್ಕಾಕೊಬಿಡ್ತೀವಿ. ನಾನು ರೆಡಿ ಇದೆ, ಬಟ್ ಅವ್ರು ರೆಡಿ ಇರಲಿಲ್ಲ. ಈಗ ಹೋದರೆ ಸಿಕ್ಕಾಕೊಬಿಡ್ತೀವಿ, ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗಲಿಲ್ಲ. ಅದೇ ತಾಳಗುಪ್ಪ ಸಂತೆಗೆ ಹೋಗೋಣ, ಜಾಸ್ತಿ ಏನು ಐಟಮ್ ಬೇಡ, ಬಟ್ ನಾನು ಬಂದಿದ್ದೀನಿ, ಏನಾದರೂ ನಾನ್ ವೆಜ್ ತರಬೇಕು, ಫ್ರೆಶ್ ಆಗಿಂದರೂ ನಾನ್ ವೆಜ್ ತರಬೇಕು ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಅದಕ್ಕೋಸ್ಕರ ತಾಳಗುಪ್ಪ ಸಂತೆಗೆ ಹೊರಟ್ವಿ. ನೀ ಹಾಕಿಂದ್ಯಾ? ಸಂತೆಯಲ್ಲಿ ಜಾಸ್ತಿ ತರಕಾರಿ ಏನು ಬೇಡ. ಇವರು ಹೊಸ ಫ್ರಿಜ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಫ್ರಿಜ್ಜಲ್ಲಿ ಇವಾಗ ಇಟ್ಕೋತಾರೆ ಏನಾದರೂ. ಮತ್ತು ಯೂಶ್ವಲಿ ಏನಾಗುತ್ತೆ ಗೊತ್ತಾ, ನಮ್ಮವರೆಲ್ಲ ತುಂಬ ತರಕಾರಿಗಳನ್ನ ತಿನ್ನೋದು ತುಂಬ ಕಡಿಮೆ. ಆಲ್ಮೋಸ್ಟ್ ನಾನ್ ವೆಜ್ ಅಂದರೆ ಮೀನು ಇರುತ್ತೆ, ಯಾವಾಗಲೂ ಮೀನು ಮನೆ ಹತ್ರನೇ ಬರುತ್ತೆ, ತೊಗೊಂಡಿರ್ತಾರೆ. ಮತ್ತು ಜಾಸ್ತಿ ಖರ್ಚಾಗಲ್ಲ. ಏನು ಒಂದೊಂದು ಪೀಸ್ ತಿಂದ್ರೂ ಅದು 3 ಹೊತ್ತು ಆಗಿಬಿಡುತ್ತೆ. ಮತ್ತು ಮೀನು ತೊಗೋತಾರೆ. ಸೊ ಹೀಗೆ ಆಗೋಗುತ್ತೆ. ಅಂದರೆ ವೆಜ್ ತುಂಬ ಕಡಿಮೆ, ವಾರಗಳಿದ್ದಾಗ ಮಾತ್ರ ವೆಜ್. ಸೊ ಹಾಗಾಗಿ ಕಡಿಮೆ ಏನಾದರೂ ತರೋಣ, ಅಂದರೆ ಟೊಮೆಟೊ, ಈರುಳ್ಳಿ ಆ ಥರದ್ದು ಏನಾದ್ರು ತರೋಣ ಅಂತ ಹೇಳಿ ಹೋದ್ವಿ. ರೇಟ್ ಕೂಡ ನಾರ್ಮಲ್ ಐತೆ, ಏನು ತುಂಬ ರೇಟು ಇರಲಿಲ್ಲ. ಇನ್ನೊಂದು ಭಯ ಏನಂದರೆ ಮತ್ತೆ ಎಲ್ಲಿ ಮಳೆ ಬಂದುಬಿಡುತ್ತೋ ಅಂತ ಹೇಳಿ ಅಂತ, ಅಷ್ಟರಲ್ಲೇ ಮನೆ ಸೇರ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಮಳೆ ಬರಲಿಲ್ಲ ಗೈಸ್. ಅಂದರೆ ವಾತಾವರಣ ತುಂಬ ಚೆನ್ನಾಗಾಯಿತು, ತುಂಬ ಬಿಸಿಲು ಇಲ್ಲ, ಸೆಕೆನೂ ಇಲ್ಲ, ಏನೂ ಇಲ್ಲ ಆಯಿತು. ಸೊ ಚೆನ್ನಾಗಿತ್ತು. ಹಾಗಾಗಿ ಅದರಿಂದ ನೆಕ್ಸ್ಟು ತರಕಾರಿ ಎಲ್ಲ ತೊಗೊಂಡು ಆಮೇಲೆ ನಮ್ಮ ಚಿಕ್ಕಮ್ಮ ಚಿಕನ್ ಅಂಗಡಿಗೆ ಹೋಗೋಣ ಅಂತ ಹೇಳಿದ್ಲು. ನಾನು ಬೇಡ ಅಂತ ಹೇಳಿದೆ, ಬಟ್ ಸ್ಟಿಲ್ ಹೋಗೋಣ ಬಾ ಅಂತ ಹೇಳಿ ಕರ್ಕೊಂಡೋದ್ಲು. ಅಲ್ಲಿನ ಹೋಗಾದಮೇಲೆ ಅವರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಂದರೆ ಚಿಕನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಕೂಡ ಸಿಕ್ತು.
ಆ್ಯಂಡ್ ಗೈಸ್ ಇನ್ನೊಂದು ಹೇಳೋದು ಮರ್ತದೆ, ನನ್ನ ಲಾಸ್ಟ್ ವಿಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಒಳ್ಳೆ ವ್ಯೂಸ್ ಬಂದಿದೆ. ನನಗೆ ಗೊತ್ತಿಲ್ಲ ನೀವು ನೋಡಬೇಕಾದ್ರೆ ನನ್ನ ಪೇಜಲ್ಲಿ ನಿಮ್ಗೆ ಎಷ್ಟು ವ್ಯೂಸ್ ಕಾಣಿಸುತ್ತೆ ಅಂತ ಹೇಳಿ, ಬಟ್ ನನ್ನ ಇಂಟರ್ನಲ್ ವ್ಯೂಸ್ ಬೇರೆ ಇರುತ್ತೆ. ಸೊ ಹಾಗಾಗಿ ನಾನು ಚೆಕ್ ಮಾಡಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ. ಸೊ ಇದೇ ಥರ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಚೇಂಜಸ್ ಇದ್ದರೆ. ಆಮೇಲೆ ಎಂತ ಅಂದರೆ, ಇವಾಗ ನಾನು ಚಿಕನ್ ತೊಗೊಂಡು ಹೋಗ್ತೀನಿ. ನಾನು ಲಾಸ್ಟ್ ಟೈಮು ನಮ್ಮ ಮಾವನ ಮಗಳು ಬಂದಾಗ ಕೋರುಟಕ್ಕೆ ಕರೆಸಿದ್ವಲ್ಲ, ಆವಾಗ ನಾನು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೆ. ಬಟ್ ತುಂಬ ಜನಕ್ಕೆ ಆಗಿದ್ದರಿಂದ ನಂಗೆ ಅಷ್ಟು ಅದು ಸ್ಯಾಟಿಸ್ಫೈ ಇರಲಿಲ್ಲ. ಐ ಮೀನ್ ಕ್ವಾಲಿಟಿಯಲ್ಲಿ ಬಿರಿಯಾನಿ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಸೊ ಹಾಗಾಗಿ ಈ ಸರಿ ನಾನು ಹೇಳೋದು ಬೇಡ, ಹಾಗೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಾಗುತ್ತೆ ಅಂದರೆ, ಹೇಳಿಲ್ಲ ಅಂದ್ರೂ ಅವರು ರೈಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯೂಶ್ವಲಿ ನಾನು ನಮ್ಮ ಚಿಕ್ಕಮ್ಮ ಹೋದರೆ ಅವಳು ನನಗೆ ಹೇಳ್ಬಿಡ್ತಾಳೆ, ನಿಂಗೆ ಏನೇನು ಬೇಕೋ ಎಲ್ಲ ತೊಗೊಬಿಟ್ಟು ಅಂತ ಹೇಳಿ ಅಂತ. ಸೊ ನನಗೇನು ಬೇಕು ಅದೇ ಪುದೀನ, ಕೊತ್ತಂಬರಿ ಎಲ್ಲ ತೊಗೊಂಡೆ. ಅದಾದಮೇಲೆ ಈ ಥರದೊಂದು ಅಂಗಡಿ ಇತ್ತು. ಈ ಅಂಗಡಿ ನೋಡಿದಾಗ ನಂಗೆ ನೆನಪಾಗಿದೆ ಏನು ಗೊತ್ತಾ, ನಾವು ಚಿಕ್ಕವರಿದ್ದಾಗ ಅಮ್ಮ ಈ ಥರದ ಅಂಗಡಿ ಕರ್ಕೊಂಡು ಹೋದಾಗ ಎಲ್ಲ ಕೊಡಿಸ್ತಾಯಿದ್ರು, ಅದೇ ನೆನಪಾಯಿತು. ಇವಾಗೆಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋತೀವಿ, ಮುಂಚೆನೇ ಎಷ್ಟು ಚೆನ್ನಾಗಿತ್ತಪ್ಪ ಅಂತ ಹೇಳಿ ಅಂತ. ಸೊ ಇಲ್ಲಿ ಅವ್ರಿಗೇನೋ ಬೇಕಿತ್ತು, ಅದೆಲ್ಲ ತೊಗೊಂಡು ನಾವಿಲ್ಲಿಂದ ಆಚೆ ಬಂದ್ವಿ. ಗೈಸ್, ತಾಳಗುಪ್ಪ ಒಂದು ಚಿಕ್ಕ ಪೇಟೆ ಆದ್ರೂ ಏನೇನು ಬೇಕೋ ಎಲ್ಲನೂ ಇಲ್ಲಿ ಸಿಗುತ್ತೆ. ಸೊ ಅದು ನಂಗೆ ತುಂಬ ಇಷ್ಟ ಈ ತಾಳಗುಪ್ಪದ ಬಗ್ಗೆ. ಇಲ್ಲಿ ನೋಡಿ, ಇಲ್ಲಿ ಒಣ ಮೀನು ಹಾಕ್ಕೊಂಡಿದ್ದಾರೆ, ಇನ್ನೊಂದು ಚೂರು ಮುಂದೆ ಹೋದರೆ ಹಸಿ ಮೀನಿದೆ. ಸೊ ಈ ಥರ ಎಲ್ಲನೂ ಸಿಗುತ್ತೆ ಇಲ್ಲೇ. ಆ್ಯಂಡ್ ನೋಡಿ, ಇಲ್ಲೆಲ್ಲ ಹಸಿ ಮೀನು ಸಿಗುತ್ತೆ. ಸೊ ಅಲ್ಲಿ ಒಣ ಮೀನು, ಇಲ್ಲಿ ಹಸಿ ಮೀನು, ಆಮೇಲೆ ತರಕಾರಿಗಳೆಲ್ಲ ಅಲ್ಲೇ ಸಿಗುತ್ತೆ. ಚಿಕ್ಕ ಚಿಕ್ಕ ಅಂಗಡಿಗಳಿದೆ, ಎಲ್ಲನೂ ಚೆನ್ನಾಗಿದೆ, ಒಳ್ಳೆ ತಾಳಗುಪ್ಪ. ಆ್ಯಂಡ್ ಇದು ನೋಡಿ, ತಾಳಗುಪ್ಪದಲ್ಲಿರೋ ಗೌರಿ ಕೆರೆ. ಇದರಲ್ಲಿ ತುಂಬ ಕಮಲದ ಹೂ ಬಿಡ್ತಾ ಇತ್ತು, ಇವಾಗಲೂ ಮೇ ಬಿ ಬಿಟ್ಟಿದೆ ಅನಿಸುತ್ತೆ. ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೆಂದರೆ ನಾನು ಡೈಲಿ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕು. ಸೊ ನಮ್ಮ ಚಿಕ್ಕಮ್ಮ ಏನೋ ತಗೋತಾ ಇದ್ದಾರೆ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನಾನು ಡೈಲಿ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಅದಾಗಿಲ್ಲ ಅಂದರೆ ಆಲ್ಮೋಸ್ಟ್ ನಡೀತೀನಿ. ಸೊ ಹಂಗಾಗಿ ನಡ್ಕೊಂಡು ಬಂದರೂ ಅವಳು ಬಂದಿರಲಿಲ್ಲ, ಆಮೇಲೆ ಬಂದಳು. ಸೊ ಅದಾದಮೇಲೆ ಚಿಕನ್ ತೊಗೊಳಕ್ಕೆ ಹೋದ್ವಿ. ನಾನು ಹೇಳಿದೆ ನನಗೆ ಬೇಡ, ಬಿಕಾಸ್ ನಾನು ಆಲ್ರೆಡಿ ಮಟನ್, ಮೀನು ಎಲ್ಲ ಮಾಡಿದರು, ಪಾಪ ಎಲ್ಲ ತಿಂದಿದ್ದೆ. ಸೊ ಅವ್ರೇನಂತಂದರೆ, ಇಲ್ಲ ಫಸ್ಟು ಹೋಗಿ ಫ್ರೆಶ್ ಆಗಿ ಚಿಕನ್ ತಂದುಬಿಡೋಣ ಅಂತ ಹೇಳಿ ಕರ್ಕೊಂಡೋದ್ಲು. ಪಾಪ ಇವರೆಲ್ಲ ಏನಂದರೆ ತುಂಬ ಇಷ್ಟಪಡ್ತಾರೆ ಗೈಸ್ ನಮ್ಮನ್ನು, ಸಿಕ್ಕಾಪಟ್ಟೆ. ಅಂದರೆ ಇವಾಗ ಇಷ್ಟಪಡ್ತಿರೋದಲ್ಲ, ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ನಮ್ಮನ್ನೆಲ್ಲ ಬೆಳೆಸಿದ್ದಾರೆ, ನಮ್ಮೆಲ್ಲ ಕಷ್ಟ ಸುಖಗಳಿಗಾಗಿದ್ದಾರೆ. ಬರೀ ಸುಖದಲ್ಲಿ ಮಾತ್ರ ಇರಲಿಲ್ಲ, ಕಷ್ಟದಲ್ಲಿ ತುಂಬ ಆಗಿದ್ದಾರೆ. ಸೊ ಹಾಗಾಗಿ ನನಗೂ ತುಂಬ ಇಷ್ಟ ಅವರಂದರೆ, ಅವ್ರಿಗೂ ನಾವಂದರೆ ಇಷ್ಟ. ಸೊ ಹಾಗಾಗಿ ಅವಳು ಚಿಕನ್ ತೊಗೊಂಡು ಬರ್ತಾಯಿದ್ಲು. ನಾನು ಮತ್ತೆ ಹೇಳಿದೆ, ನೀನು ಚಿಕನ್ ಅವರು ಕೂಡ ಲೇಟ್ ಮಾಡ್ತಾಯಿದ್ರು. ಸೊ ನೀನು ಚಿಕನ್ ತೊಗೊಂಡು ಬರ್ತಾ ಇರು, ನಾನು ಮತ್ತೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ನಾನು 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಲೇಬೇಕು ಎಟ್ ಎನಿ ಕಾಸ್ಟ್. ನೀವು ಸಾಗರದಿಂದ ಸ್ಟ್ರೈಟ್ ಬಂದರೆ ಈ ಕಡೆ ಹೋದರೆ ಸಿದ್ದಾಪುರ ಕಡೆ ಹೋಗೋದು, ಈ ಕಡೆ ಹೋದರೆ ಜೋಗ್ ಫಾಲ್ಸ್ ಕಡೆ ಹೋಗ್ಬೋದು. ಸೊ ಇಲ್ಲಿ ಹೊನ್ನೆಮಠ ಕೂಡ ಸಿಗುತ್ತೆ. ಏನಂದರೆ ಚಿಕನ್ ತೊಗೊಳಕ್ಕೆ ಹೋದ್ನಾ, ಅಲ್ಲಿ ಲೇಟ್ ಮಾಡ್ತಾಯಿದ್ರು. ನಾನು ಪ್ರತಿದಿನ 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಊರಿಗೆ ಬಂದರೂ ಅದಕ್ಕೆ ಎಕ್ಸ್ಕ್ಯೂಸ್ ಇಲ್ಲ. ಸೊ ಹಾಗಾಗಿ ನಾನು ನಮ್ಮ ಚಿಕ್ಕಮ್ಮಗೆ ನೀವು ತೊಗೊಂಡು ಬರ್ತಾ ಇರು, ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳಿ ಬಂದೆ. ಇದು ನನ್ನ ಜಪಾನೀಸ್ ಕ್ಲೈಂಟ್ ಒಬ್ಬರಿದ್ದಾರೆ, ಅವ್ರು ಹೇಳಿರೋದು. ಅವ್ರ ಹತ್ರ ತುಂಬ ವೆಹಿಕಲ್ಸ್, ಕಾರು ಸ್ಕೂಟರ್ಸ್ ಎಲ್ಲ ಇಲ್ಲವೇ ಇಲ್ಲಂತೆ. ಅವರೆಲ್ಲ ಹೋದರೂ ನಡ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಅವ್ರು ಎಷ್ಟು ಫಿಟ್ ಇದ್ದಾರೆ ಗೊತ್ತಾ ಗೈಸ್. ಅವತ್ತಿಂದ ಸ್ವಲ್ಪ ನನಗೆ ಬುದ್ಧಿ ಬಂದಿದೆ. ನಾನು ಆಲ್ಮೋಸ್ಟ್ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಲೂ ಅಷ್ಟೇ. ಅನ್ನೋದ ಮಾಡಿ ಅವ್ರಿಗೆ ಅನ್ನೋದು ಇದು ಬೆಂಗಳೂರು ಬಟ್ಟೆನ ಹೊರಗಡೆ ಇಲ್ವಾ? ಭರ್ಜರಿ ಸಂತೆ, ಭರ್ಜರಿ ಸಂತೆ, ಅದ ಸಂತೆ ಭರ್ಜರಿ ತರಕಾರಿ ಸಂತೆ ಕೊಡ್ದೈತಾ? ಓ ದುಡ್ಡಿದ್ರೆ ಸಂತೆ ಚೆನ್ನಾಗಿ ಅಲ್ಲ, ದುಡ್ಡಿದ್ರೆ ಸಂತೆ, ಹೇಳ್ತಿಲ್ಲ ಅದೇ ಅಲ್ಲ. 10 ರೂಪಾಯಿ ಹೋಗಿ ಸಂತೆ ಮಾಡ್ಕೊ ಬಂದೀನಿ ನಾನು. 10 ರೂಪಾಯಿಗೆ 10 ರೂಪಾಯಿ ಹೋಗಿ ಸಂತೆ ಮಾಡ್ಕೊ ಬಂದೀನಿ. ಅದೇ 10 ರೂಪಾಯಿ ಹೆಚ್ಚು ಸಂತೆ ಮಾಡ್ಕೊ ಬಂದೀನಿ. ಈ 10 ರೂಪಾಯಿ ಅಲ್ಲ,
₹10 ಎರಡು ಚಾಕ್ಲೇಟ್ ಕೊಡ್ಕಲ್ಲ. ಎಂಥದ್ದು ಬರಲ್ಲ. ಹಾಂ, ಏನೇನಕ್ಕರ್ ಖಾಲಿ ಮರೀತಿ. ಗೈಸ್, ಇನ್ನು ನಮ್ಮವ್ವ ಹಳೆ ಕಾಲದಲ್ಲೇ ಇದ್ದಾರೆ. ಆವಾಗ ₹10 ಇದ್ದರೆ ಫುಲ್ ಸಂತೆ ಮಾಡ್ಕೊಂಡು ಬರ್ತಿದ್ರಂತೆ. ಇವಾಗ ₹10 ಒಂದು ಚಿಕ್ಕ ಚಾಕ್ಲೇಟ್ಗಳನ್ನ ತೊಗೊಂಡು ಬರ್ಬೋದು, ಬಿಟ್ಟರೆ ಇನ್ನೇನು ಸಿಗಲ್ಲ ಅಲ್ವಾ. ಎಲ್ಲನೂ ಕಾಸ್ಟ್ಲಿ ಆಗಿದೆ. ಸೊ ನಾವು ಚಿಕನ್ ತೊಗೊಂಡು ಮನೆಗೆ ಬಂದ್ವಿ. ಚಿಕನ್ ಏನಕ್ಕೆ ಅಂತಂದರೆ ನಾನು ಬಂದಿದ್ದೀನಿ ಅಂತ ಹೇಳಿ ಎಲ್ಲ ಇದ್ರೂ ಅವ್ರಿಗೆ ಫ್ರೆಶ್ ಆಗಿ ಏನಾದರೂ ತರಬೇಕು ಅಂತ ಹೇಳಿ ತೊಗೊಂಡು ಬಂದರು. ನಾನು ಸರ್ಪ್ರೈಸ್ ಆಗಿ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಫಿಕ್ಸ್ ಆಗಿದ್ದೆ, ಎಲ್ರಿಗೂ ಗೊತ್ತಿತ್ತು. ಬಟ್ ಚಿಕನ್ ಬಿರಿಯಾನಿ ಯಾರಿಗೂ ಗೊತ್ತಿರಲಿಲ್ಲ. ಸೊ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನಂದರೆ ನಾನು ಹೇಳಿಲ್ಲ ಅಂತಂದರೆ ಅವರು ಅನ್ನಕ್ಕೆ ಇಟ್ಬಿಡ್ತಾರೆ, ಆ ಅನ್ನ ಊಟ ಮಾಡೋದು ಯಾರು. ಸೊ ಹಂಗಾಗಿ ಹೇಳಿಬಿಟ್ಟೆ. ನಾನೇನು ಮಾಡ್ತೀನಿ, ಚಿಕನ್ ಬಿರಿಯಾನಿಯನ್ನು ಯೂಶ್ವಲಿ ಬುಲೆಟ್ ರೈಸಲ್ಲೇ ಮಾಡ್ತೀನಿ. ಬಿಕಾಸ್ ಯಾಕೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಬುಲೆಟ್ ರೈಸಲ್ಲಿ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ 30 ಮಿನಿಟ್ಸ್ ಮುಂಚೆ ನೀವು ನೆನೆಸಿಡಬೇಕು. ಬಿಕಾಸ್ ಮಾಡಿಸೋದು ನಾನು 2 ವಿಷಲ್ ಅಷ್ಟೇ ಮಾಡಿಸೋದು. ಸೊ ಏನಾಗುತ್ತೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ನಮ್ಮ ಅವ್ವಂಗೆಲ್ಲ ಪಾಪ ಅವ್ರಿಗೆ ತುಂಬ ಗಟ್ಟಿದೆಲ್ಲ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು 2ಕ್ಕೂ ರೆಡಿ ಮಾಡಿಕೊಂಡೆ. ಒಂದು ಚಿಕನ್ ಬಿರಿಯಾನಿ, ಇನ್ನೊಂದು ಗ್ರೇವಿಗೆ. ಚಿಕನ್ ಬಿರಿಯಾನಿಗೆ ನಾನು ಯಾವುದೇ ಮಸಾಲೆಗಳನ್ನ ಮಿಕ್ಸಿಯಲ್ಲಿ ಮಾಡಲಿಲ್ಲ. ಪುದೀನ, ಕೊತ್ತಂಬರಿ ಆಗಿರ್ಬೋದು, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ತಾ ಹೋದೆ. ಎಲ್ಲನೂ 5 ಮಿನಿಟ್ಸು ಫ್ರೈ ಮಾಡಿಕೊಂಡು ಹಾಗೆ ನಾನು ಮಾಡ್ತಾ ಹೋದೆ ಪ್ರಾಸೆಸ್. ಎಲ್ಲೂ ಕೂಡ ಯಾವುದೇ ಮಸಾಲೆ ಮತ್ತು ಮಿಕ್ಸಿನ ಯೂಸ್ ಮಾಡಲಿಲ್ಲ. ಬಟ್ ನಾನು ಏನು ತಪ್ಪು ಮಾಡಿದೆ ಅಂತಂದರೆ ಲಾಸ್ಟಲ್ಲಿ ಒಂದು ಫೋಟೋ ಅಥವಾ ವೀಡಿಯೋ ತೊಗೊಳೋದು ಮರ್ತೋದೆ. ಊಟ ಬಡಿಸಿದ ಮೇಲೆ ಆವಾಗ ಫೋನ್ ಎಲ್ಲೋ ಇತ್ತು, ಮರ್ತೋಯ್ತು. ತುಂಬ ಚೆನ್ನಾಗಿ ಬಂದಿತ್ತು ಗೈಸ್, ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು. ಲಾಸ್ಟ್ ಟೈಮ್ಗಿಂತ ಸಿಕ್ಕಾಪಟ್ಟೆ ಬೆಟರಾಗಿ ಸಖತ್ತಾಗಿ ಬಂದಿತ್ತು. ಯಾವುದೇ ಮಸಾಲೆ ಬೆಳೆಸ್ದೆ, ಯಾವುದೇ ಮಿಕ್ಸಿ ಮಾಡಿದೆ. ಬಟ್ ನಾನು ತುಂಬ ಕಡಿಮೆ ಮಾಡಿದ್ದೆ, ಬರೀ ಒಂದೇ 1 ಲೋಟ ಬಿರಿಯಾನಿ ಮಾಡಿದ್ದೆ. ಯಾಕಂದರೆ ಬೆಳಗ್ಗೆ ಮತ್ತೆ ತಿನ್ನಲ್ಲ ಯಾರು, ಬೇಡ ಹೆಂಗೆ ಬರುತ್ತೋ ಏನೋ ಅಂತ ಹೇಳಿ ಅಂತ. ಬಟ್ ಚೆನ್ನಾಗಿ ಬಂದಾಗಲೇ ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಒಂದೇ ಹೊತ್ತಿಗೆ ಎಲ್ಲನೂ ಖಾಲಿ ಆಯಿತು. ಅದಾದಮೇಲೆ ಗ್ರೇವಿಗೆ ರೆಡಿ ಮಾಡಿಕೊಂಡೆ. ಗ್ರೇವಿ ಕೂಡ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಅದಕ್ಕೂ ಕೂಡ ಯಾವುದೇ ಥರದ ಮಿಕ್ಸಿ ಹಾಕಲಿಲ್ಲ. ಹಾಗೆಯೇ ಬೇಯಿಸ್ಕೊಂಡು ಚಿಕನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಅಷ್ಟೇ. ಸೊ 2 ರೆಡಿ ಆಯಿತು. ನೈಟ್ ಊಟಕ್ಕೆ ಚಿಕನ್ ಬಿರಿಯಾನಿ ಅಂದರೆ ಅದು ಹಬೆ ಬರ್ತಾಯಿತ್ತು ನಾನು ತೆಗ್ದಾಗ. ಸೊ ಹಾಗಾಗಿ ಅಷ್ಟೊಂದು ನಿಮಗೆ ಮೇ ಬಿ ವೀಡಿಯೋಲಿ ಕಾಣಿಸಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಕ್ಯಾಮ್ರಾಗೆ ಫುಲ್ ಅದೇ ಕವರ್ ಆಗಿಬಿಟ್ಟಿತ್ತು. ನನ್ನ ಕ್ಯಾಮ್ರಾ ಬೇರೆ 0.5 ತೊಗೊಂಡ್ರೆ ಅದು ಒಡೆದೋಗ್ಬಿಟ್ಟಿತ್ತು. ಹೊಸದಾಗಿ ಹಾಕ್ಸ್ಕೊಂಡು ಬಂದಿದ್ದು ಒಡೆದೋಗ್ಬಿಟ್ಟಿತ್ತು. ಸೊ ಹಂಗಾಗಿ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಅನ್ಕೋತೀನಿ. ಬಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಸೊ ಹಾಕ್ಕೊಂಡು ಊಟ ಮಾಡಿದ್ವಿ. ಎಲ್ರಿಗೂ ಇಷ್ಟ ಆಯಿತು. ಅವ್ವ ಯೂಶ್ವಲಿ ನೈಟ್ ಊಟಕ್ಕೆ ಬರಲ್ಲ, ಬೈತಾಳೆ. ಇವಾಗ ಟೈಮ್ ಬಂದು 7:30. ಸೊ ಬೇಗ ಮಾಡ್ತಾಯಿದ್ದೀನಿ, ಬಿಕಾಸ್ ಇಲ್ಲೆಲ್ಲ ಬೇಗ ಊಟ. ಆ್ಯಂಡ್ ಚಿಕನ್ ಬಿರಿಯಾನಿ ಕಂಪ್ಲೀಟ್ ಆಯಿತು. ಎತ್ತಿಟ್ಟಿದ್ದೀನಿ, ಯಾಕಂದರೆ ಎಲ್ಲನೂ ಬಿಸಿ ಇದ್ದರೆ ಪಾಪ ನಮ್ಮ ಅವ್ವಂಗೆ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ಇನ್ನೂ ಒಂದು ಬಾಳೆಹಣ್ಣಿನ ಕಜ್ಜಾಯ ನಡೀತಾ ಇದೆ ಇಲ್ಲಿ, ನಮ್ಮ ಅವ್ವ ನೆನೆಸಿಟ್ಟಿರೋದು. ಸೊ ಎಲ್ಲ ಆದಮೇಲೆ ಊಟ ಮಾಡಿದ್ರೆ ಆಯಿತು ಅಷ್ಟೇ ಗೈಸ್. ನಾನು ಹೇಳಿದೆ ಅಲ್ಲ, ನಾನು ಬಂದಿದ್ದೀನಿ ಅಂತೇಳಿ ಎಷ್ಟೊಂದು ಐಟಮ್ಸ್ನ ಮಾಡ್ತಿದ್ದಾರೆ ನೋಡಿ. ಸೊ ಚಿಕನ್ ಗ್ರೇವಿ ಯಾವುದು ಮಸಾಲೆ ಹಾಕಿಲ್ಲ, ಎಲ್ಲನೂ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿರೋದು ಅಷ್ಟೇ. ಬೆಳಗ್ಗೆ ಅವ್ವ ರೊಟ್ಟಿ ಮಾಡ್ತಾಳೆ ಅಂತೆ. ಸೊ ಆವಾಗ ಇದಕ್ಕೇ ಸ್ವಲ್ಪ ಮಸಾಲೆ ಹಾಕೋಣ ಅಂತ ಇದ್ದೀನಿ, ಅಂದರೆ ರುಬ್ಬಿಟ್ಟು ಹಾಕೋಣ ಅಂತಿದ್ದೀನಿ. ಸೊ ಗೈಸ್, ಒಳ್ಳೆ ಊಟ ಆಯಿತು. ಊಟ ಮಾಡೋದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ. ಅದಾದಮೇಲೆ ನಮ್ಮವ್ವ ಎಲ್ಲಡಿಕೆ ಹಾಕೋತಾಳೆ. ಸೊ ನಾನು ಹೋಗಿ ಕೇಳಿದೆ. ನಾನು ಯೂಶ್ವಲಿ ಹಾಕೋತೀನಿ, ಅಂದರೆ ಯಾವಾಗಲೂ ಅಲ್ಲ, ಯಾವಾಗಾದರೂ ನಾನ್ ವೆಜ್ ತಿಂದಾಗ ಆ ಥರ ಇದ್ದಾಗ ಹಾಕೋತೀನಿ. ಸೊ ನಮ್ಮವ್ವ ನನಗೆ ಕೇಳ್ತಾಯಿದ್ಲು, ನಿಂಗೆ ಎಲ್ಲಡಿಕೆ ಬೇಕಾ ಅಂಥೇಳಿ ಅಂತ. ಯಾಕೆ ನೀನು ಮಾತ್ರ ತಿನ್ನಬೇಕಾ ಅಂತ ಹೇಳಿ ನಾನು ಇಸ್ಕೊಂಡೆ. ಸೊ ನೋಡಿದ್ರಿ ಅಲ್ಲ, ಇವತ್ತಿನ ವ್ಲಾಗ್ ಇಷ್ಟೇ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ನಾಳೆ ಬೆಳಗ್ಗೆಯಿಂದ ಏನು ಮಾಡ್ತೀನಿ, ಹೇಗಿರುತ್ತೆ ನನ್ನ ಡೇ ಅಂತ ಹೇಳಿ ನಾಳೆನ ಬ್ಲಾಗಲ್ಲಿ ಕಂಪ್ಲೀಟ್ ಆಗಿ ನೋಡಿ. ಓಕೆನಾ? ಬಾಯ್. ಮತ್ತೆ ಸಿಗೋಣ. ಏನಂದರೆ ಇಲ್ಲಿ ಮಲ್ಕೊಳ್ಳೋದೆಲ್ಲ ತುಂಬ ಬೇಗ, ನೀವು ನಂಬಲ್ಲ. 6:30, 7ಗೆ ಇಲ್ಲಿ ಊಟ ಆಗುತ್ತೆ. ಅದಾದಮೇಲೆ 8 ಗಂಟೆಗೆ ಮಲ್ಕೊಂಡ್ಬಿಟ್ಟಿರ್ತಾರೆ. ನಾವು ಅವಾಗ ಊಟ ಮಾಡ್ತೀವಲ್ವ, ಸೊ ಅವರು ಮಲಗಾಗ್ಬಿಟ್ಟಿರುತ್ತೆ. ನಾನು ಇವಾಗ ನನ್ನ ಊಟದ ಟೈಮ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವಾಗ ಅಂತಲ್ಲ, ನಮ್ಮ ಮನೇಲಿದ್ದಾಗ ಯಾವಾಗಲೂ ನಾನು 7:30, 8 ಒಳಗೆ ಊಟ ಆಗುತ್ತೆ. ಸೊ ಹಾಗೆಯೇ ಬಾಯ್.